ಬಂಗಾರಪೇಟೆ ತಾಲೂಕಿನ ದೋಣಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನ ನೀಡಿ ಹಳ್ಳಿಯಿಂದ ದೆಹಲಿವರೆಗೆ ದೇಶವನ್ನ ಮುನ್ನಡೆಸುವ ಅವಕಾಶ ಸಂವಿಧಾನ ಕೊಟ್ಟಿದೆ ಅಂತ ಹೇಳಿದ್ರು. ಸಂವಿಧಾನ ಒಂದು ವರ್ಗದ ಆಸ್ತಿಯಲ್ಲ, 140 ಕೋಟಿ ಭಾರತೀಯರ ಆಲೋಚನೆ ಮತ್ತು ನಂಬಿಕೆ. ದೇಶವಾಸಿಗಳು ಸಂಕುಚಿತ ಮನೋಭಾವನೆಯಿಂದ ಹೊರಬಂದು ಸಂವಿಧಾನವನ್ನ ಅಪ್ಪಿಕೊಂಡು ನವಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಅಂತ ಹೇಳಿದ್ರು. ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಅಖಂಡ ಭವ್ಯ ಭಾರತದ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಕ್ಕೆ ಸಜ್ಜಾಗಿ ನಿಂತಿರುವಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಇವತ್ತು ಭಾರತಕ್ಕೆ ಸ್ವತಂತ್ರ ಬಂದು ಸುಮಾರು 75-76 ವರ್ಷಗಳಾಯಿತು. ಅದ್ರ ಜೊತೆಗೆ ನಮ್ಮ ಸಂವಿಧಾನ ಜಾರಿಯಾಗಿ 75 ವರ್ಷಗಳಂತಕ್ಕಂಥದ್ದು ಕಳೆದು ಹೋಗಿದೆ. ಎಷ್ಟು ವರ್ಷ? 75 ವರ್ಷ ಕಳೆದು ಹೋಗಿದೆ. ಆದರೂ ಸಹ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು, ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಅರಿವನ್ನ ಮೂಡಿಸಬೇಕು. ಸಂವಿಧಾನ ಅಂದ್ರೆ ಏನು? ಅದೊಂದು ಗ್ರಂಥನ ಅಥವಾ ಅದೊಂದು ವ್ಯವಸ್ಥೆನ ಅಥವಾ ಅದು ಕಾನೂನುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕನ ಅಥವಾ ಸಂಪ್ರದಾಯವ ಅಥವಾ ಆಚಾರವ ಅಥವಾ ನಿಯಮವ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಸಂವಿಧಾನ ಜಾಗೃತಿ ಜಾಥಾ